ಯಾರ ಮನೆ ಮಗಳು ತುಳಿಬಾರ್ದು ಅಂತ ಇಷ್ಟ ದಿನ ದ್ವೇಷ ಸಾಧಿಸ್ತಿದ್ದ ಅವ್ರ ಮನೆ ಬರೋ ಪರಿಸ್ಥಿತಿನ ನನ್ನ ಮಗ ಉದ್ಭವ ತಂದಿಟ್ಬಿಟ್ಟಲ್ಲ. ಅಣ್ಣ ಅಣ್ಣ, ನಾನು ಕಾಣ್ತಾ ಇರೋದು ಕನಸು ನನಸು ನನಗೊಂದು ಅರ್ಥ ಆಗ್ತಾ ಇಲ್ಲ. ಏನಂದ್ರೆ ಇಲ್ಲೋಡಿ ಯಾರು ಬಂದಿದ್ದಾರೆ? ಅಣ್ಣ ಬಂದಿದ್ದಾರೆ. ಅಣ್ಣ ಬಾಣ ಒಳಗೆ, ನಡೆಯೋಣ ಒಳಗೆ. ಬಾ ಉಗ್ರಪ್ಪ, ನಿನ್ ಮನೆ ನೀ ಬರೋದಕ್ಕೆ ಯಾಕೆ ಯೋಚಿಸ್ತೀಯ? ಹಳದ ನನ್ನ ಮನಸ್ಸಲ್ಲಿ ಇಟ್ಕೊಳ್ದೆ ಒಳ್ಳೆ ಮನಸ್ಸಿನಿಂದ ಒಳಗಡೆ ಬಾ. ಬಾಣ ಒಳಗೆ. ಬರ್ತೀನಿ ಶೇಖರ್, ಬರ್ತೀನಿ. ಬರುವಂತ ಪರಿಸ್ಥಿತಿ ಬಂದ್ಮೇಲೆ ಬರ್ಲೇಬೇಕಲ್ಲ. ತಲೆ ಎತ್ತಿ ನಡ್ಸೋಕೆ ಅಂತ ಕೆಲವರಿದ್ದಾರೆ, ತಲೆ ತಗ್ಸಿ ಬೊಗ್ಸಕ್ಕೆ ನಮ್ಮ ಮಕ್ಕಳಿದಾರಲ್ಲ, ಏನ್ ಮಾಡಕ್ಕಾಗುತ್ತೆ? ಅಯ್ಯೋ ಅಣ್ಣ, ಯಾಕೆ ಆ ರೀತಿ ಎಲ್ಲ ಅನ್ಕೋತೀಯ? ನಾವೆಲ್ಲ ಯಾರು ಬೇರೆಯವರ? ನಾವೆಲ್ಲ ಒಂದೇ ತಾನೆ. ಇಲ್ಲಿ ಯಾರು ತಲೆ ತಗ್ಸೋ ಅವಶ್ಯಕತೆ ಇಲ್ಲ. ನೋಡು, ಇಷ್ಟು ವರ್ಷದ ಮೇಲೆ ತಂಗಿ ಮನೆಗೆ ಬಂದಿದ್ಯಾ, ಬಾ ಕುತ್ಕೋ. ಬಾಣ ಬಾಣ ಕುತ್ಕೋ. ಬಾರಯ್ಯ. ಮೀನಾಕ್ಷಿ, ಅಪರೂಪಕ್ಕೆ ನಿಮ್ಮ ಅಣ್ಣ ಬಂದಾನೆ, ಕುಡಿಯೋದಿಕ್ಕೆ ಸರ್ಬತ್ನ ಕಾಫಿನ ತಗೊಂಡ್ ಬಾರೆ. ಅಯ್ಯಯ್ಯೋ, ಹೋಳಿಗೆ ಊಟನೇ ಮಾಡ್ಬಿಡ್ತೀನಿ, ನನ್ನ ಕೈಲಿ ಸಂತೋಷನೇ ತಡೆಯಕ್ಕಾಗ್ತಾ ಇಲ್ಲ. ಹೋಗ ಹೋಗ್ತೀನ್ರಿ. ಹೋಗು ಒಂದೇ. ಉಗ್ರಪ್ಪ, ವಿಷಯ ಇಲ್ದೆ ಬರೋ ವ್ಯಕ್ತಿನೇ ಅಲ್ಲ ನೀನು. ಏನ್ ಸಮಾಚಾರ ಅಂತ ಹೇಳು. ನೋಡಯ್ಯ, ನೀನು ನನ್ನ ತಂಗಿನ ಮದುವೆಯಾಗಿ ನನ್ನ ಮನೆಯಿಂದ ದೂರ ಆದೆ. ಈಗ ಮತ್ತೆ ನನ್ನ ತಂಗಿ ನನ್ನ ಮನೆ ಬಂದು ಓಡಾಡ್ಕೊಂಡಿರ್ಲಿ ಅಂತ ಇಬ್ರು ಸಂಬಂಧಿಗಳಾಗಿ ಬಂದಿದ್ದೀವಿ. ನಿನ್ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ. ಯಾವ ಸಂಬಂಧ, ಯಾರು, ಯಾರಿಗೆ ಸಂಬಂಧ ಅಂತ? ಏನು? ನೋಡಯ್ಯ, ನೀನು ನನ್ನ ತಂಗಿನ ಮದುವೆಯಾಗಿ ನಮ್ಮ ಮನೆಯಿಂದ ದೂರ ಆದೆ. ಅದಕ್ಕೆ ನಾನು ದೇಶದಿಂದ ದೂರ ಆಯ್ತು. ನೋಡು, ಈಗ ನಾನು ನಿನ್ನ ತಂಗಿನ ನನ್ನ ಮಗನ್ ಕೊಟ್ಟು ಇಬ್ರು ಸಂತೋಷದಿಂದ ಒಂದಾಗುವ ಸಂಬಂಧಕ್ಕಾಗಿ ಬಂದಿದ್ದೀನಿ ಕಣಯ್ಯ. ಇದಕ್ಕೆ ನೀನೇನಂತೀಯ? ಉಗ್ರಪ್ಪ, ನಾನೊಂದು ಮಾತು ಹೇಳ್ತೀನಿ ಕೇಳು. ಇದುವರೆಗೂ ಈ ಸಂಬಂಧ ಹೇಗಿತ್ತು ಹಾಗೇ ಇರಲಿ. ನೀವು ಬನ್ನಿ, ನಾವು ಬರ್ತೀವಿ. ಈ ಕೊಡೋದು ತರೋದು ಇವೆಲ್ಲ ಇಲ್ಲಿಗೆ ಸಾಕು. ಮುಂದುವರಿಯೋದು ಬೇಡ ಅಂತೀನಿ. ಇದಕ್ಕೆ ನೀವೇನಂತೀರಾ? ಏನ್ ಮಾತನಾಡ್ತದೆ ಅಂತ ಪರೀಕ್ಷೆ ನಿನಗೆ? ಈ ಉಗ್ರಪ್ಪ ನಿನ್ ಮನೆಗೆ ಮಾತು ಬಂದು ನಿನ್ ಮಗಳನ್ನ ಕೊಟ್ಟು ಕನ್ಯಾದಾನ ಮಾಡ್ಕೊಡೋದು ಕೇಳ್ಕೊಂಡ್ರೆ ನೀನು ನನ್ನನ್ನು ತಿರಸ್ಕರಿಸಿದ್ಯಾ? ಅದರ ಪರಿಣಾಮ ಏನಾಗುವುದು ಅಂತ ನಿನಗೆ ಗೊತ್ತಿದೆಯಾ? ಆವಿಗೆ ಅಲ್ಲಲ್ಲಿ ವಿಷವಾದರೆ ಈ ಉಗ್ರಪ್ಪನಿಗೆ ಮೈಯೆಲ್ಲ ವಿಷ. ಯಾಕಯ್ಯ ಕೂಗಾಡ್ತೀಯ? ನಿನ್ ತಂಗಿನ ಮದ್ವೆ ಆಗಿ 24 ವರ್ಷ ದ್ವೇಷ ಸಾಧಿಸೋದು ಆಯ್ತು. ಇನ್ನು ಮುಂದೆ ಇದೇ ರೀತಿ ಬೇಡ ಅಂದೆ ಅಷ್ಟೇ. ಏನ್ ಸಂಬಂಧ ಮಾಡಿದ್ದು? ಕತ್ ಮುಚ್ಚಿ ಸಂಬಂಧ ಕಣ. ಅದಕ್ಕೆ ನಾನು ದೇಶದಿಂದ ದೂರ ಇದ್ದೆ. ಇದು ಈಗ ಪ್ರೀತಿಯಿಂದ ಕೂಡ್ಬಾಡುವ ಮಕ್ಕಳಿಗೆ ನಾನು ನೀನು ಸೇರಿ ನಾವು ನಕ್ಷತ್ರಗಳನ್ನು ಹಾಕಿ ಅವ್ರ ಸಂಸಾರ ನನ್ನ ಗೋಕುಲವಾಗಿಲ್ಲ ಅಷ್ಟಬೇಕಾಗಿದೆ ಕಣ. ನೋಡು, ನನ್ನಿಂದ ಏನೇ ತಪ್ಪಾಗಿರೋ ಕ್ಷಮಿಸು. ನಿನ್ನ ಮಗಳನ್ನ ಕೊಟ್ಟು ನನ್ನ ಮಗನಿಗೆ ಕನ್ಯಾದಾನ ಮಾಡೋ. ಈ ಕನ್ಯಾದಾನ ನಿನ್ನ ಬೇಡ್ಕೊಳ್ಳೋದು. ಅಣ್ಣ ತಗೋ, ಮಜ್ಜಿಗೆ ತಂದಿದ್ದೀನಿ, ಮಜ್ಜಿಗೆ ಕುಡಿ. ತಗೋಣ್ಣ, ತಗೊಳ್ಳಿ. ಅಣ್ಣ, ನೀನ್ ಬೇಜಾರಾಗಲ್ಲ ಅಂದ್ರೆ ಒಂದು ಮಾತು ಇಲ್ಲ. ನೀವು ಬೇಡೋದು ಬೇಡ, ನಾವು ದಾನ ಕೊಡೋದು ಬೇಡ. ನನ್ನ ಮಗಳು ನನ್ನ ಮನೆಯಲ್ಲೇ ಇರಲಿ. ಅಲ್ಲಿಗೆ ಬಂದು ನರಕ ಅನುಭವಿಸೋದನ್ನ ನನ್ನ ಕೈಲಿಂದ ನೋಡೋಕ್ಕಾಗಲ್ಲ.
ನೋಡೋಣ, ಇಷ್ಟು ವರ್ಷದ ಮೇಲೆ ಮನೆಗೆ ಬಂದಿದ್ಯಾ, ತಂಗಿ ಅನ್ನೋ ಪ್ರೀತಿಯಿಂದ ಆಗಾಗ ಮನೆಗೆ ಬರ್ತಾ ಇರು, ನಾನು ನಿಮ್ಮ ಮನೆಗೆ ಬರ್ತೀವಿ. ಈ ಸಂಬಂಧ ಹೀಗೆ ಉಳಿದ್ರೆ ನನಗಷ್ಟೇ ಸಾಕೋಣ, ನನಗಷ್ಟೇ ಸಾಕು. ಸಂಬಂಧ ಸಂಬಂಧ ಬೇಡ 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 ಸಂಬಂಧ. ಏನಾಗಿದ್ದ ನನ್ನ ಸಂಬಂಧಕ್ಕೆ? ಮೀನಾಕ್ಷಿ, ನಿನ್ನ ಗಂಡನಿಗೆ ಮಾತ್ರ ದುರಹಂಕಾರ ಅನ್ಕೊಂಡಿದ್ದೆ. ನಿನಗೂ ದುರಹಂಕಾರ ತುಂಬಾ ತುಂಬಿಕೊಂಡಿದೆ ಕಡಿಮೆ ತುಂಬಿಕೊಂಡಿದೆ. ನಾನು ಎದುರಾಕಂದ್ರೆ ಮಟ್ಟ ಮಟ್ಟ ಹೋದ್ಯ. ಉಗ್ರಪ್ಪ, ನಿನ್ ಸಂಬಂಧ ಬೇಡ ಅನ್ನೋದಕ್ಕೂ ಕಾರಣ ಇದೆ. ನಿನ್ ಮಗ ಒಬ್ಬ ಬೀದಿ ಲೋಫರ್, ಅಂತ್ಯವನ್ನ ನನ್ನ ಮನೆ ಅಳಿಯನ್ನಾಗಿ ಮಾಡ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ನನ್ನ ಮಾತಲ್ಲಿ ಏನಾರು ತಪ್ಪಿದ್ರೆ ಕ್ಷಮಿಸಿ, ತಾವಿನ್ನು ಹೋಗ್ಬೋದು. ಹೋಗ್ತೀನಿ, ಇಲ್ಲ ನಿನ್ ಮನೇಲಿ ಊಟ ಮಾಡ್ಕೊ ಕೂರಕ್ ಬಂದಿಲ್ಲ. ಹೋಗ, ನಿನ್ನಂತವ್ರು ಈ ರೀತಿ ಹೇಳಿ ಮಣ್ಣಲ್ಲಿ ಮಣ್ಣಾಗೋದ್ರು. ಹೋಗ. ಏನ್ರಿ ಈ ಗ್ರಹ ಯಾಕ್ರಿ ಈ ಮನೆಗೆ ಮತ್ತೆ ಉಕ್ಕರ್ಸ್ಕೊಂತು? ಯಾವ ಗ್ರಹ ಬಂದ್ರೆ ಏನು ಮಾಡೋಕ್ಕಾಗಲ್ಲ ಕಣೆ. ನಡಿಯೇ ಒಳಗೆ, ಕೆಲಸ ನೋಡ. ಹಾಗಲ್ಲ ರೀ, ಅದು ಇಲ್ಲ ಇದು ಇಲ್ಲ, ನಡಿಯೇ ಒಳಗೆ. ಏನಪ್ಪ ನನಗೊಂದು ತಿಳಿತಾ ಇಲ್ಲ.